ಇನ್ನು ಇಂಧನ ಕಡಿಮೆ ಬಳಸಿ ಅಂತ ಹೇಳಿದ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ತಿರುಗೇಟ್ಕೊಂಡಿದ್ದಾರೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿಯನ್ನ ಕುಟುಕಿದ್ದಾರೆ ರಾಹುಲ್. ಇವು ಧರ್ಮೋಪದೇಶಗಳಲ್ಲ, ವೈಫಲ್ಯದ ಪುರಾವೆಗಳಾಗಿವೆ. 12 ವರ್ಷಗಳಲ್ಲಿ ಮೋದಿ ದೇಶವನ್ನ ಈ ಸ್ಥಿತಿಗೆ ತಂದಿದ್ದಾರೆ. ಸಾರ್ವಜನಿಕರಿಗೆ ಏನ್ ಖರೀದಿಸಬೇಕು, ಏನ್ ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಅಂತ ಮೋದಿ ಹೇಳ್ತಾರೆ. ಪ್ರಧಾನಿ ಪ್ರತಿ ಬಾರಿಯೂ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾರ್ವಜನಿಕರ ಮೇಲೆ ಜವಾಬ್ದಾರಿಯನ್ನು ವರ್ಗಾಯಿಸ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್. ಮೋದಿಜಿ ನಿನ್ನೆ ಸಾರ್ವಜನಿಕರಿಗೆ ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು. 12 ವರ್ಷಗಳಲ್ಲಿ ಅವರು ದೇಶವನ್ನು ಅಂತಹ ಸ್ಥಿತಿಗೆ ತಂದಿದ್ದಾರೆ. ಸಾರ್ವಜನಿಕರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಎಂದು ಹೇಳುತ್ತಾರೆ. ಪ್ರತಿ ಬಾರಿಯೂ ಅವರು ಜವಾಬ್ದಾರಿಯನ್ನು ಜನರ ಮೇಲೆ ವರ್ಗಾಯಿಸುತ್ತಾರೆ. ಇದರಿಂದ ಅವರು ಸ್ವತಃ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಬಹುದು. ದೇಶವನ್ನು ನಡೆಸುವುದು ಇನ್ನು ಮುಂದೆ ರಾಜಿ ಮಾಡಿಕೊಂಡ ಪ್ರಧಾನಿಯ ವ್ಯಾಪ್ತಿಯಲ್ಲಿಲ್ಲ. ಇದು ಟ್ವೀಟ್ ಮೂಲಕ ಪ್ರಧಾನಿಯನ್ನ ರಾಹುಲ್ ಕುಟುಕಿದ ಪರಿ. ಇಂಧನ ಕಡಿಮೆ ಬಳಸಿ, ಚಿನ್ನ ಖರೀದಿ ಮಾಡಬೇಡಿ ಎನ್ನುವಂತಹ ಹಲವು ಸಂದೇಶಗಳನ್ನ ಪ್ರಧಾನಿ ಮೋದಿ ರವಾನಿಸಿದ್ರು. ಅದಕ್ಕೆ ಪ್ರತಿಯಾಗಿ ರಾಹುಲ್ ಟ್ವೀಟ್ ಇದು. ಹಾಗೆ ಕಾಂಗ್ರೆಸ್ ಕೂಡ ಕುಟುಕ್ತಾ ಇದೆ. ಮೋದಿ ಮತ್ತೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ, ದೇಶ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನರೇಂದ್ರ ಮೋದಿ ಮತ್ತೊಮ್ಮೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ. ದೇಶವು ಆರ್ಥಿಕ ಬಿಕ್ಕಟ್ಟಿನ ಮೂಲಕ ಸಾಗುತ್ತಿದೆ. ಮುಂಬರುವ ದಿನಗಳು ಇನ್ನಷ್ಟು ಕಠಿಣವಾಗಲಿವೆ. ಚುನಾವಣೆಗಳಿಂದಾಗಿ ಮೋದಿ ಸಕಾಲದಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ. ಈಗ ಚುನಾವಣೆಯ ನಂತರ ಅವರು ಎಲ್ಲ ಜವಾಬ್ದಾರಿಯನ್ನು ಸಾರ್ವಜನಿಕರ ಮೇಲೆ ಹೊರಿಸಿ ಆನಂದಿಸುತ್ತಿದ್ದಾರೆ. ಇಡೀ ಹೊರೆ ಸಾರ್ವಜನಿಕರ ಮೇಲೆ ಬೀಳಲಿ. ಅವರು PR ಮಿನಿಸ್ಟರ್ ಪಾತ್ರವನ್ನು ನಿರ್ವಹಿಸುತ್ತಾ ಅಲ್ಲಿ ಇಲ್ಲಿ ಸುತ್ತಾಡುತ್ತಿರಲಿ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈಗಾಗಲೇ ಈ ಬಗ್ಗೆ ಎಚ್ಚರಿಸಿದ್ರು. ಆದರೆ ಮೋದಿ ಇನ್ನೂ ಸಿದ್ಧರಾಗಲಿಲ್ಲ. ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ನಂತಹ ದೇಶಗಳು ಸಿದ್ಧತೆಗಳಲ್ಲಿ ನಿರತವಾಗಿದ್ರು. ನಮ್ಮ ರಾಜಬಾಬು ಚುನಾವಣಾ ಆಟಗಳಲ್ಲಿ ನಿರತರಾಗಿದ್ರು. ಈ ವಿಪತ್ತು ಮೋದಿ ನಿರ್ಮಿತ. ಅವರು ಕೋವಿಡ್ ಸಮಯದಲ್ಲಿ ಹೇಗೆ ಆಲಸ್ಯದಿಂದ ಇದ್ದರೋ ಹಾಗೆಯೇ ಈ ಬಾರಿಯೂ ಅವರು ಅದೇ ಕೆಲಸವನ್ನು ಮಾಡಿದ್ದಾರೆ. ಈಗ ದೇಶ ಮತ್ತು ಸಾರ್ವಜನಿಕರು ಮೋದಿಯ ನಿರ್ಲಕ್ಷ್ಯದ ಪರಿಣಾಮಗಳನ್ನು ಭರಿಸಬೇಕಾಗುತ್ತದೆ.